ಅಂದು ಸತ್ಯವತಿ ಅಮ್ಮನವರು ದಿನಕ್ಕಿಂತ ಚೂರು ಲೇಟಾಗಿ ವಾಕಿಂಗ್ಗೆ ಅಂತ ಮೈಸೂರಿನ ಕುಪ್ಪಣ್ಣ ಪಾರ್ಕ್ಗೆ ಬಂದಿದ್ದರು. ಪಾರ್ಕ್ ಗೇಟ್ ದಾಟಿ ಒಳಗೆ ಹೋಗ್ತಿದ್ದ ಹಾಗೇನೆ ಬಿರುಸಾಗಿ ಓಡಿ ಬರ್ತಿದ್ದ ಒಬ್ಬ ದಡುತಿ ಮನುಷ್ಯ ಅವರಿಗೆ ಬಲವಾಗಿ ಗುದ್ದಿಬಿಟ್ಟ. ಆ ರಭಸಕ್ಕೆ ಅಮ್ಮನವರು ಅಯ್ಯೋ ಅಂತ ಹೇಳಿ ಆಯ ತಪ್ಪಿ ಬೀಳೋಕೆ ಹೋಗಿದ್ರು. ಆಗ ಎದುರಿಗೆ ರೌಂಡ್ಸ್ ಹಾಕಿ ಬರ್ತಿದ್ದ ಒಬ್ಬ ಯುವಕ ನೋಡ್ತಿದ್ದ ಹಾಗೇನೆ ಅಮ್ಮ ಅಂತ ಓಡಿ ಬಂದು ಅವರನ್ನ ಹಿಡಿದು ನಿಲ್ಲಿಸಿದ. ಹತ್ರ ಇದ್ದ ಕಲ್ಲು ಬೆಂಚಿನ ಮೇಲೆ ಕೂರಿಸಿದ. ಅಮ್ಮ ಪೆಟ್ಟಾಯ್ತಾ? ಆ ಹುಡುಗ ಒಂದು ಮುಗುಳ್ನಗೆ ಕೊಟ್ಟು ಕೇಳ್ದ. ನೋವಿನಿಂದ ನರಳುತ್ತಿದ್ದ ಸತ್ಯವತಿ ಅಮ್ಮ ಕಷ್ಟಪಟ್ಟು ಅಯ್ಯೋ ಅಂಥದ್ದೇನೂ ಆಗಿಲ್ಲಪ್ಪ, ನೀನ್ಯಾಕೆ ಇಷ್ಟು ಗಾಬರಿಯಾಗಿ ಬಿಟ್ಟಿದ್ದೀಯಾ ಅಂದ್ರು. ಆ ಹುಡುಗ ಅಲ್ಲಿ ಹೆಚ್ಚು ಹೊತ್ತು ನಿಲ್ಲಲಿಲ್ಲ. ಸರಿ ಅಮ್ಮ ಅಂತ ಹೇಳಿ ತನ್ನ ರನ್ನಿಂಗ್ ರೌಂಡ್ ಮುಂದುವರೆಸೋಕೆ ಓಡಿ ಹೋದ. ಸತ್ಯವತಿ ಅಮ್ಮ ಓಡ್ತಿರೋ ಆ ಯುವಕನನ್ನೇ ನೋಡ್ತಾ ಕೂತಿದ್ರು. ಅಮ್ಮ ಆಯ ತಪ್ಪಿ ಬೀಳೋಕೆ ಹೋಗಿದ್ದಾಗ ಅಮೆರಿಕಾದಲ್ಲಿರೋ ತಮ್ಮ ಮಗ ಪ್ರಸಾದ್ ಬಂದು ಹಿಡಿದ ಹಾಗೆ ಭಾಸವಾಗಿತ್ತು ಅವರಿಗೆ. ನನ್ನ ಮಗ ನನ್ನ ಜೊತೆ ಇರೋಕೆ ನಾನು ಪುಣ್ಯ ಮಾಡಿರಬೇಕಲ್ಲವೇ ಅಂದ್ಕೊಂಡ್ರು. ಸತ್ಯವತಿ ಅಮ್ಮನವರಿಗೆ 70 ದಾಟಿತ್ತು. ವಿಶಾಲವಾದ ಮನೆ ಇದೆ, ಕಾರಿದೆ, ದೊಡ್ಡ ಆಸ್ತಿ ಇದೆ, ಎಲ್ಲವೂ ಇದೆ. ಇರೋದು ಒಬ್ಬನೇ ಮಗ ಪ್ರಸಾದ್. ಅಮೆರಿಕಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಮದುವೆಯಾಗಿ ಅವನಿಗೂ ಒಬ್ಬ ಮಗನಿದ್ದಾನೆ. ಎಲ್ಲವೂ ಚೆನ್ನಾಗೇ ಇತ್ತು. ಆದರೆ ಯಜಮಾನರು ಸತ್ತ ಮೇಲೆ ಅಮ್ಮನವರ ಎದೆ ನಡುಗಿ ಹೋಗಿದೆ. ಯಜಮಾನರು ಸರ್ಕಾರಿ ಕಚೇರಿಯಲ್ಲಿ ದೊಡ್ಡ ಆಫೀಸರ್ ಆಗಿದ್ರು. ಮನೆಯಲ್ಲಿ ದಿನ ಜನ ಆಳು ಕಾಳುಗಳ ಗದ್ದಲ ಇರ್ತಿತ್ತು. ಯಜಮಾನ್ರ ಕಾರು ಮನೆ ಹತ್ರ ಬರ್ತಿದ್ದ ಹಾಗೆ ಜನ ಕಿಕ್ಕಿರಿದು ತುಂಬಿ ಬಿಡ್ತಿದ್ರು. ಈಗ ಅದೆಲ್ಲ ಇಲ್ಲ. ಅವರು ಗತ್ತಿನಿಂದ ಓಡಾಡುತ್ತಿದ್ದ ಕಾರು ಈಗ ಧೂಳು ತಿಂದು ಶೆಡ್ ಸೇರಿದೆ. ಮನೆ ಮುಂದೆ ಇದ್ದ ವಿಶಾಲವಾದ ಈಜುಕೊಳ ಹಾಳಾಗಿ ನಿಂತಿದೆ. ಈಗ ಈ ದೊಡ್ಡ ಮನೆಯಲ್ಲಿ ಒಂಟಿತನ ಅವರನ್ನ ಕಾಡ್ತಿದೆ. ಜೊತೆಗೆ ಡಾಕ್ಟ್ರು ಹೇಳಿದ BP ಶುಗರ್ ಬೇರೆ ಬಲವಂತದಿಂದ ಅವರ ದೇಹದಲ್ಲಿ ಮನೆ ಮಾಡಿಕೊಂಡು ಬಿಟ್ಟಿದೆ. ಅದಕ್ಕೆ ಹಿಡಿದಲ್ಲಿ ಇರೋಕೆ ಅಂತ ಡಾಕ್ಟ್ರು ಹೇಳಿದ ಮೇಲೆ ದಿನ ಬೆಳಗ್ಗೆ ವಾಕಿಂಗ್ ಅಂತ ಪಾರ್ಕ್ಗೆ ಬರ್ತಿದ್ರು. ಸತ್ಯವತಿ ಅಮ್ಮನವರಿಗೆ ಆಗಾಗ ಒಂಟಿತನ ಕಾಡ್ತಿತ್ತು. ಮಗ ಪ್ರಸಾದ್ ಒಬ್ಬನೇ ಬದುಕಿಗೆ ಆಧಾರ. ಅವನಿಗೆ ಫೋನ್ ಮಾಡಿದ್ರೆ ಸರಿಯಾಗಿ ಮಾತಾಡಲ್ಲ. ಅಕಸ್ಮಾತ್ ಎತ್ತಿದ್ರು ಚೆನ್ನಾಗಿ ಮಾತನಾಡಲ್ಲ. ದಿನದಂತೆ ಸಿದ್ಧರಾಗಿ ಅಮ್ಮ ವಾಯು ವಿಹಾರಕ್ಕೆ ಹೊರಟು. ಒಂದು ರೌಂಡ್ ಹಾಕಿ ಅರ್ಧ ಗಂಟೆ ಕೂತು ಬರೋದು ಅವರ ರೂಢಿ. ಮೊದಲನೇ ರೌಂಡ್ ಶುರುವಾಗಿದ್ದಾಗ ನಮಸ್ಕಾರ ಆಂಟಿ, ಹೇಗಿದ್ದೀರಾ? ನಿನ್ನೆ ಸಹಾಯ ಮಾಡಿದ ಯುವಕ ನಸು ಹೊತ್ತ ಎದುರಿಗೆ ಬಂದು ನಿಂತಿದ್ದಾಗ ಸತ್ಯವತಿ ಅಮ್ಮನವರಿಗೆ ಮೊದಲು ಆತ ಯಾರು ಅಂತ ನೆನಪಾಗಲೇ ಇಲ್ಲ. ಆಂಟಿ, ನಾನು ನಿನ್ನೆ ನೀವು ಬೀಳೋಕೆ ಹೋಗ್ತಿದ್ದಾಗ ಹಿಡಿದನಲ್ಲ ಅಂತ ನೆನಪಿಸಿದ ಆ ಯುವಕ. ಆಮೇಲೆ ಅಮ್ಮನವರ ಕಾಲಿಗೆ ಬಾಗಿ ನಮಸ್ಕರಿಸಿದ. ಓ, ನೀನಾ? ಆಪತ್ ಬಾಂಧವ. ಅವರಿಗೆ ಅವನ ಗುರುತು ಸಿಕ್ಕಿದ ಹಾಗೆ ಬಾಗಿದ ಅವನ ಮೇಲೆ ಪ್ರೀತಿಯಿಂದ ಕೈಯಾಡಿಸಿದರು. ಎಷ್ಟೊಂದು ಬೆವರಿದ್ದೀಯ ಮಾವರಾಯ ಅಂತ ಪ್ರೀತಿಯಿಂದ ಕೇಳಿದರು. ಆಂಟಿ, ದಿನ 10 ರೌಂಡ್ ಹೊಡಿಯೋಕೆ ಹೋಗ್ತೀನಿ. ಇದು ನನ್ನ 6ನೇ ಸುತ್ತು. ಅದಕ್ಕೆ ಈ ಬೆವರು. ಇನ್ನೂ 4 ರೌಂಡ್ ಓಡಬೇಕು ಅಂತ ಹೇಳಿ ಅಲ್ಲಿಂದ ಓಡಿದ. ಇತ್ತ ಸತ್ಯವತಿ ಅಮ್ಮ ಸಹ ತಮ್ಮ 2ನೇ ಸುತ್ತಿನ ವಾಕಿಂಗ್ ಮುಗಿಸಿ ಮತ್ತೆ ಕಲ್ಲು ಬೆಂಚಿನ ಮೇಲೆ ಕುಳಿತಿದ್ದರು. ಅಮೆರಿಕಾದಲ್ಲಿರೋ ಮಗ ಪ್ರಸಾದ್ ಚಿಂತೆನೇ ಅವರಿಗೆ. 10 ಸತಿ ಫೋನ್ ಮಾಡಿದರೆ 1 ಸತಿ ಎತ್ತುತ್ತಿದ್ರು. ಅಮ್ಮ, ಸ್ವಲ್ಪ ಬ್ಯುಸಿಯಾಗಿದ್ದೀನಿ, ಸಂಜೆ ಫ್ರೀಯಾಗಿ ಫೋನ್ ಮಾಡ್ತೀನಿ ಆಯಿತಾ ಅಂತ ಫೋನ್ ಕಟ್ ಮಾಡ್ತಿದ್ದ. ಹಾಗೆ ಎಷ್ಟೋ ಸಂಜೆಗಳು ಕಳೆದ್ರು. ಅವನ ಫೋನ್ ಬರ್ತಾನೆ ಇರಲಿಲ್ಲ. ಮಗ ಅಮ್ಮನ ಜೊತೆ ಒಂದು ಕ್ಷಣ ಮಾತನಾಡದಷ್ಟು ಬ್ಯುಸಿ ಆಗ್ತಾನ? ನನ್ನ ಬಗ್ಗೆ ಯಾಕಿಷ್ಟು ಉದಾಸೀನ ಅಂತ ಒಂದೊಂದು ಬಾರಿ ಕಳವಳ ಪಡ್ತಿದ್ರು. ಅಮ್ಮ ಅಲ್ಲಿಂದ ಹೊರಡೋಕೆ ರೆಡಿ ಆಗ್ತಿದ್ದ ಹಾಗೆ ಆ ಯುವಕ ಅವರ ಹತ್ರ ಬರ್ತಾ, ಆಂಟಿ, ಇವತ್ತು ಯಾಕೆ ಬಹಳ ಸುಸ್ತಾಯ್ತಾ ಅಂತ ಉಸ್ ಅಂತ ಉಸಿರು ಬಿಡ್ತಾ ಅಮ್ಮನ ಪಕ್ಕ ಬಂದು ಕುಳಿತುಕೊಂಡ. ಸತ್ಯವತಿ ಅಮ್ಮನವರ ಮುಖದಲ್ಲಿ ಅದೇ ಮಾತೃ ಹೃದಯದ ಮುಗುಳ್ನಗೆ. ಆಂಟಿ, ನಿಮ್ಮನ್ನ ಅಮ್ಮ ಅಂತ ಕರಿಬೋದಾ ಅಂತ ಕೇಳ್ದ. ಅಯ್ಯೋ, ಧಾರಾಳವಾಗಿ ಕರಿಯಪ್ಪ, ನನಗೂ ನಿನ್ನ ವಯಸ್ಸಿನ ಒಬ್ಬ ಮಗನಿದ್ದಾನೆ ಕಣಯ್ಯ ಅಂದ್ರು ಅಮ್ಮ. ಅಮ್ಮ, ನೀರು ಅಂತ ಕೇಳ್ದ ಆ ಯುವಕ. ಅಯ್ಯೋ, ನೀರು ತಂದಿದ್ದೆ, ಆದರೆ ಅರ್ಧ ಕುಡಿದು ಬಿಟ್ಟೆ, ನನಗಷ್ಟೇ ಕೊಡು ಸಾಕು ಅಂತ ಹೇಳಿ ಅಮ್ಮನ ಕೈಯಲ್ಲಿದ್ದ ನೀರಿನ ಬಾಟಲ್ ಕಸಿದು ಗಟಗಟನೆ ಕುಡಿದು ಬಿಟ್ಟ. ಹೌದು, ನಿನ್ನ ಹೆಸರೇನು ಮಗನೇ? ಏನು ಮಾಡ್ತೀಯಾ? ಆ ಯುವಕ ತನ್ನ ಜೇಬಿನಲ್ಲಿದ್ದ ಒಂದು ಹರಕು ಬಟ್ಟೆ ತೆಗೆದು ಮುಖದ ಬೆವರಸನ್ನು ಚೆನ್ನಾಗಿ ಒರೆಸಿಕೊಳ್ಳುತ್ತಾ, ಅಮ್ಮ, ನನ್ನ ಹೆಸರು ಮಹೇಶ್. ಇಲ್ಲೇ ಒಬ್ಬ ಪ್ರೈವೇಟ್ ಸ್ಕೂಲ್ನಲ್ಲಿ ಪಾರ್ಟ್ ಟೈಮ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಸಂಜೆ ಹೊತ್ತು ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡ್ತೀನಿ. ನನ್ನೂರು ಕಲಬುರಗಿ ಅಂತ ಹೇಳ್ದ. ಅವನ ಹರಿದ ಬಟ್ಟೆ, ಮಾಸಿದ ಶರ್ಟ್ ಆತನ ಬಡತನವನ್ನು ಎತ್ತಿ ತೋರಿಸ್ತಾ ಇತ್ತು. ಮುಖದ ಬೆವರು ಒರೆಸೋಕೆ ಒಂದು ಸರಿಯಾದ ಟವಲ್ ಕೂಡ ಇರಲಿಲ್ಲ. ಆದರೂ ಅವನ ಮುಖದಲ್ಲಿ ಸದಾ ಆಡ್ತಿರೋ ಆತ್ಮೀಯತೆ ಮುಗುಳ್ನಗು ಇತ್ತು. ಅವನು ತೋರಿಸಿದ ಪ್ರಭಾವ ಸತ್ಯವತಿ ಅಮ್ಮನವರ
ಅವನತ್ತ ಆಕರ್ಷಿಸಿತ್ತು. ಅಲ್ಲಯ್ಯ, ಮುಖ ಒರೆಸೋಕೆ ಒಂದು ನ್ಯಾಪ್ಕಿನ್ ಕೂಡ ಇಲ್ಲ, ಒಂದು ಟವಲ್ ತಗೊಂಡು ಬರಬಾರ್ದ? ಯಾಕೆ ಈ ಹರಕು ಬಟ್ಟೆ ಅಂತ ಕೇಳಿದ್ರು. ಮಹೇಶ್ ಅಮ್ಮನವರ ಪಾದದ ಬಳಿ ಕೂತ್ಕೊಂಡು, ಅಮ್ಮ, ಒಂದು ಟವಲ್ಗೆ 50 ರೂಪಾಯಿ, ಅದರಲ್ಲಿ ಒಂದು ಜೋಡಿ ಚಪ್ಪಲಿ ಬರುತ್ತೆ ಅಂತ ಕಣ್ಣರಳಿಸಿ ನೋಡ್ದ. ಹಾಗಂತ ಚಪ್ಪಲಿಯಿಂದ ಮುಖ ಒರೆಸೋಕೆ ಆಗುತ್ತೇನೋ? ಸತ್ಯವತಿ ಅಮ್ಮ ನಗುತ್ತಾ ನೋಡಿದ್ರು. ಹೀಗೆ ಸಣ್ಣ ಪುಟ್ಟ ಹಾಸ್ಯಕ್ಕೆ ಇಬ್ಬರು ಮನಸಾರೆ ನಕ್ಕರು. ಹೀಗೆ ಮಹೇಶ್ ಜೊತೆ ಮಾತಾಡ್ತಾ, ನಗ್ತಾ, ಹಾಸ್ಯ ಚಟಾಕಿ ಹಾರಿಸುತ್ತಾ ಕಳೆಯೋ ಕ್ಷಣಗಳು ಸತ್ಯವತಿ ಅಮ್ಮನವರ ಹೃದಯದಲ್ಲಿ ಒಂದು ನೆಮ್ಮದಿಯನ್ನು ಹುಟ್ಟುಹಾಕಿತ್ತು. ಅಮ್ಮ, ಈ ತಿಂಗಳ ಸಂಬಳಕ್ಕೆ ಟವಲ್, ಒಂದು ಜೊತೆ ಜಾಗಿಂಗ್ ಬೂಟ್ ತಗೊಳ್ಬೇಕು ಅಂದ್ಕೊಂಡಿದ್ದೀನಿ. ಆದರೆ ಊರಲ್ಲಿ ನನ್ನ ತಂಗಿ ಸ್ಕೂಲ್ ಫೀಸ್ ಕಟ್ಟಬೇಕಾಗಿತ್ತು. ಮುಂದಿನ ತಿಂಗಳ ಸಂಬಳಕ್ಕೆ ಖಂಡಿತ ತಗೊಳ್ತೀನಿ ಎನ್ನುತ್ತಾ ಅಲ್ಲಿಂದ ಓಡಿ ಹೋದ ಆ ಯುವಕ. ಮರುದಿನ ಮತ್ತೆ ಸತ್ಯವತಿ ಅಮ್ಮ ಪಾರ್ಕ್ಗೆ ಬಂದರು. ಮಹೇಶ್ ಕೂಡ ಓಡ್ತಾ ಬಂದವರ ಪಕ್ಕ ಕುಳಿತ. ಹಲೋ ಅಮ್ಮ, ನಾನು ಈಗಲೇ 6 ರೌಂಡ್ ಕಂಪ್ಲೀಟ್ ಮಾಡಿದ್ದೆ, ಇನ್ನು 4 ರೌಂಡ್ ಹೊಡಿಬೇಕು ಅಷ್ಟೇ ಎನ್ನುತ್ತಾ ಮೇಲೆ ಹೇಳ್ತಿದ್ದ. ಸತ್ಯವತಿ ಅಮ್ಮ ಮನೆಯಿಂದ ತಂದಿದ್ದ ನೀರಿನ ಬಾಟಲ್ ಅವನ ಮುಂದೆ ಹಿಡಿದರು. ಥ್ಯಾಂಕ್ಸ್ ಮಾ, ಅಮ್ಮ ಅಂದರೆ ಹೀಗಿರಬೇಕು ಎನ್ನುತ್ತಾ ಬಾಟಲಿ ತೆಗೆದ. ಲೋ ಮಗನೇ, ಅದು ನೀರಲ್ಲ ಕಣೋ, ನಿಂಬೆ ಪಾನಕ, ನಿಂಬೆ ಜ್ಯೂಸ್. ಮಹೇಶ್ ಹಿಂಜರಿದ. ಅಮ್ಮ, ಬೇಡ, ನೀವು ಕುಡೀರಿ ಪ್ಲೀಸ್. ಬೇಡ ಅನ್ನಬೇಡ ಮಹೇಶ, ನಿನಗಾಗಿ ಬೆಳಗ್ಗೆ ಎದ್ದು ರೆಡಿ ಮಾಡಿ ತಂದಿದ್ದೀನಿ ಕಣಯ್ಯ ಅಂತ ಗದರುವ ಧ್ವನಿಯಲ್ಲಿ ಹೇಳಿದರು ಅಮ್ಮ. ಮಹೇಶ್ ಮಾತನಾಡದೆ ಜ್ಯೂಸು ಕುಡಿದ. ಅಮ್ಮ, ಇನ್ನು 4 ರೌಂಡ್ ಹೊಡಿಬೇಕು, ನಾನು ರೌಂಡ್ ಹಾಕ್ತೀನಿ, ನೀವು ಕೌಂಟ್ ಮಾಡಿ ಅಂತ ಹೇಳಿ ಅಲ್ಲಿಂದ ಓಡಿದ. ಹೀಗೆ ಅವರಿಬ್ಬರ ನಡುವೆ ಅನ್ಯೋನ್ಯತೆ. ಅಮ್ಮ ಮಹೇಶ್ಗಾಗಿ ಮುಂಜಾನೆ ವಿವಾಹಕ್ಕಾಗಿ ಆಗಾಯಿತು. ಮಹೇಶ್ ಕೂಡ ಅಮ್ಮನಿಗಾಗಿ ಕಾಯ್ತಿದ್ದ. ಮೊದಲು ಇಬ್ಬರು ಕೂತು ಮಾತನಾಡುತ್ತಿದ್ದರು. ಮಹೇಶ್ ರೌಂಡ್ ಹೊಡಿತಿದ್ರೆ ಅಮ್ಮ ಕೌಂಟ್ ಮಾಡ್ತಿದ್ರು. ಹೀಗೆ ದಿನ ಸಾಕ್ತಿತ್ತು. ಅಂದು ಸಮಯ ಮೀರಿ ಹೋಯಿತು. ಆದರೂ ಮಹೇಶ್ ಸುಳಿವಿಲ್ಲ. ಯಾಕೆ ಈ ಹುಡುಗ ಬಂದಿಲ್ಲ ಎನ್ನುತ್ತಾ ಸತ್ಯವತಿ ಅಮ್ಮ ಅವನಿಗಾಗಿ ಕಾದು ಕುಳಿತರು. ಬಿಸಿಲು ಏರಲು ಶುರುವಾಗಿದ್ದರಿಂದ ವಿಧಿಯಿಲ್ಲದೆ ಮನೆ ಕಡೆ ಹೆಜ್ಜೆ ಹಾಕಿದರು. ಮರುದಿನ ಬೆಳಗ್ಗೆ ಎದ್ದು ಒಂದು ಬಾಟಲಿ ಜ್ಯೂಸ್ ಮಾಡಿಕೊಂಡು ಮತ್ತೆ ಪಾರ್ಕ್ಗೆ ಹೊರಟರು. ಇವತ್ತಾದರೂ ಮಹೇಶ್ ಬಂದಿದ್ದಾನಾ ಅಂತ ಪಾರ್ಕಿಗೆ ತುದಿವರೆಗೂ ಸೂಕ್ಷ್ಮ ನೋಟ ಹರಿಸಿದರು. ಇವತ್ತು ಅವನ ಸುಳಿವಿಲ್ಲ ಅಂತ ನಿರಾಶದಿಂದ ಅಮ್ಮ ಬಾಟಲ್ ತುಂಬಿ ತಂದಿದ್ದ ಜ್ಯೂಸನ್ನು ತಾವೇ ಕುಡಿಯೋಕೆ ಮನಸ್ಸಿಗೆ ಬರಲಿಲ್ಲ. ಯಾಕೆ ಅವನ ಮೇಲೆ ನನಗಿಷ್ಟು ಸೆಳೆತ? ಅವನು ಯಾರು? ಕಶ್ಚಿತ್ ಬಡ ಹುಡುಗ. ಅವನ ಮೇಲೆ ನನಗಿಷ್ಟೊಂದು ಮಮತೆ ಏಕೆ? ತಮ್ಮ ಮಗ ಪ್ರಸಾದ್ ಹೇಳಿದ ಮಾತು ನೆನಪಾಯಿತು. ಅಮ್ಮ, ನೀನು ಬೇಗನೆ ಮರಳಾಗಿ ಬಿಡ್ತೀಯ. ನಿನ್ನನ್ನು ಮೋಸ ಮಾಡೋದು ತುಂಬ ಸುಲಭ. ಯಾಕಂದರೆ 4 ಒಳ್ಳೆಯ ಮಾತು ಆಡಿದರೆ ಸಾಕು, ಕರಗಿ ಹೋಗಿ ಬಿಡ್ತೀಯ. ಹೌದು, ಅವನು ಹೇಳೋದು ನಿಜ. ಹೌದು, ನಾನು ಹಾಗೇನೇ ಇದ್ದೀನಿ. ಆದರೆ ಮಹೇಶ್ನ ಕಂಡ್ರೆ ನನ್ನ ಮಾತೃ ಹೃದಯ ಅವನನ್ನು ನೋಡಿದರೆ ಉತ್ತೇಜನಗೊಳ್ಳುತ್ತೆ. ಬೇಡ, ಇನ್ನೇನೇ ಆಗಲಿ ಅವನನ್ನು ನೆನಪಿಸಿಕೊಳ್ಳೋದೇ ಬೇಡ ಅಂತ ನಿರ್ಧರಿಸಿ ಮುದುಡಿದ ಮನಸ್ಸಿನಿಂದ ಸತ್ಯವತಿ ಅಮ್ಮನ ಮನೆ ಕಡೆ ಹೆಜ್ಜೆ ಹಾಕಿದ್ರು. ಆದರೆ ಅವನಿಗಾಗಿ ಅಂತ ಖರೀದಿಸಿದ ಹೊಸ ಟವಲ್ ಮತ್ತು ಬಾಟಲಿಯಲ್ಲಿ ಉಳಿದಿದ್ದ ನಿಂಬೆ ಜ್ಯೂಸನ್ನು ನೋಡಿದಾಗಲೆಲ್ಲ ಅವನ ನೆನಪಾಗುತ್ತಿತ್ತು. ಹೀಗೆ 15 ದಿನಗಳು ಕಳೆಯಿತು. ಪ್ರತಿ ಮುಂಜಾನೆ ಇಂದು ಬಂದೇ ಬರ್ತಾನೆ ಅನ್ನೋ ಆಸೆಯಿಂದ ಸತ್ಯವತಿ ಅಮ್ಮ ಪಾರ್ಕ್ಗೆ ಹೋಗ್ತಿದ್ರು. ಆದರೆ ಅವನನ್ನು ನೋಡಿದೆ ನಿರಾಸೆಯಿಂದ ಮನೆಗೆ ಮರಳುತ್ತಿದ್ರು. ಪಾರ್ಕ್ನಲ್ಲಿ ಯಾವುದೋ ಮಗು ಯಾರನ್ನಾದರೂ ಅಮ್ಮ ಅಂತ ಕೂಗಿದರೆ ಸಾಕು, ಅಮ್ಮ ಸೆಟೆದು ಸುತ್ತ ಕತ್ತು ತಿರುಗಿಸಿ ನೋಡುತ್ತಿದ್ರು. ದಿನಗಳು ಹೀಗೆ ಉರುಳಿದವು. ಅಮ್ಮ ಅವನನ್ನೇ ಹುಡುಕೋದನ್ನೇ ಬಿಟ್ಟುಬಿಟ್ರು. ಆದರೆ ಅವರ ಕಣ್ಣುಗಳು ಮಾತ್ರ ಅವನನ್ನೇ ಹುಡುಕುತ್ತಿದ್ವು. ಅಂದು ಉದ್ಯಾನವನದ ಮೂಲೆಯಲ್ಲಿ ಕಲ್ಲು ಬೆಂಚಿನ ಮೇಲೆ ಮಹೇಶ್ ತಲೆ ತಗ್ಗಿಸಿಕೊಂಡು ಕೂತಿದ್ದ. ಸತ್ಯವತಿ ಅಮ್ಮನವರಿಗೆ ಆಶ್ಚರ್ಯವಾಯಿತು. ಅವನು ಮಹೇಶನೇ ಅಲ್ವಾ ಅನ್ಕೊಂತ ಅವನತ್ರ ಹೆಜ್ಜೆ ಹಾಕಿದ್ರು. ಹೌದು, ಅವನು ಮಹೇಶನೇ. ಯಾಕೋ ಮಹೇಶ, ಇಷ್ಟು ದಿನ ಎಲ್ಲಿಗೆ ಹೋಗಿದ್ದೆ? ಸತ್ಯವತಿ ಅಮ್ಮನವರ ಮುಖ ಪ್ರಫುಲ್ಲವಾಯಿತು. ಮಹೇಶ್ ಕತ್ತು ಎತ್ತಿ ಅಮ್ಮನವರ ಕಡೆ ನೋಡಿದ. ಮುಖ ಬಾಡಿ ಸೋತು ಹೋಗಿತ್ತು. ಯಾಕೋ ಹುಷಾರಿಲ್ವೇನೋ? ಮಮತೆಯಿಂದ ಸತ್ಯವತಿ ಅಮ್ಮ ಅವನ ಹಣೆ ಮುಟ್ಟಿ ನೋಡಿದರು. ಇಲ್ಲ ಅಮ್ಮ, ಹಾಗೇನಿಲ್ಲ. ಮಹೇಶ್ನ ಧ್ವನಿ ಕ್ಷೀಣವಾಗಿತ್ತು. ಅಮ್ಮ ಅವನನ್ನು ಮಾತನಾಡಿಸೋಕೆ ಟ್ರೈ ಮಾಡ್ತಾ, ಹೇ ಮಹೇಶ, ನೋಡಿಲ್ಲಿ, ನಿನಗಾಗಿ ಒಂದು ಟವಲ್ ತಂದಿದ್ದೀನಿ, ಈ ಹಳೇದನ್ನು ಎಸೆದು ಬಿಡು ಅಂದರು. ಬೇಡಮ್ಮ, ನಾನು ಮುಂದಿನ ತಿಂಗಳ ಸಂಬಳದಲ್ಲಿ ತಗೊತೀನಿ ಎನ್ನುತ್ತಾ ಅಮ್ಮ ಕೊಟ್ಟ ಟವಲ್ನ ವಾಪಸ್ ಕೊಟ್ಟ. ಯಾಕಪ್ಪ ಮಹೇಶ, ನಾನು ಕೊಟ್ಟರೆ ತಗೋಬಾರ್ದಾ? ಅದೇ ನಿನ್ನ ಅಮ್ಮ ಕೊಟ್ಟಿದ್ರೆ ತಗೊತಿದ್ದಿಲ್ವಾ? ಸತ್ಯವತಿ ಅಮ್ಮ ನಿರಾಸೆಯಿಂದ ನುಡಿದಾಗ ಒಮ್ಮೆಲೆ ಮಹೇಶ್ ಕಣ್ಣಲ್ಲಿ ನೀರು ಜಿನುಗಿತ್ತು. ಅಮ್ಮನವರನ್ನೇ ದಿಟ್ಟಿಸಿ ನೋಡಿದ. ಯಾಕಪ್ಪ ಮಹೇಶ, ಕಣ್ಣಲ್ಲಿ ನೀರು ಎನ್ನುತ್ತಾ ಅಮ್ಮ ತನ್ನ ಸೆರಗಿನಿಂದ ಅವನ ಕಣ್ಣೀರನ್ನು ಒರೆಸಿದ್ರು. ಅಮ್ಮ, ಹೋದ ವಾರ ನನ್ನಮ್ಮ ತೀರ್ಕೊಂಡ್ರು, ಅದಕ್ಕಾಗಿಯೇ ನಮ್ಮ ಊರಿಗೆ ಹೋಗಿದ್ದೆ. ಏನು, ಅಮ್ಮ ತೀರಿ ಹೋದ್ರ? ಮಹೇಶ್ ಜಗತ್ತಿನಲ್ಲಿ ಅಮ್ಮ ಅನ್ನೋ ಒಂದು ಅಮೂಲ್ಯವಾದ ವಸ್ತುವನ್ನು ಕಳೆದುಕೊಂಡಾಗ ತುಂಬ ಸಂಕಟ ಆಗುತ್ತೆ. ಹೌದಪ್ಪ. ಅಪ್ಪ ಏನು ಮಾಡ್ತಾರೆ ಅಂತ ಕೇಳಿದರು. ಅಮ್ಮ,
ಅವರು ನಮ್ಮ ಆಗಲಿ 8 ವರ್ಷಗಳಿಂದ ಇರೋ ಒಬ್ಬ ತಂಗಿಯನ್ನು ನನ್ನ ಚಿಕ್ಕಪ್ಪನ ಮನೆಯಲ್ಲಿ ಬಿಟ್ಟು ಬಂದಿದ್ದೀನಿ. ಮಹೇಶ್ನ ಕಣ್ಣುಗಳು ತುಂಬಿ ಬಂತು. ಸಮಾಧಾನ ಮಾಡ್ಕೋ ಅಪ್ಪ, ಸತ್ಯವತಿ ಅಮ್ಮ ಸಮಾಧಾನ ಹೇಳಿದರು. ಅಂದು ಯಾವುದೋ ರೌಂಡ್ಸ್ ಓಡದೆ ಮಹೇಶ್ ಅಮ್ಮ ಕೊಟ್ಟ ಟವಲ್ನಿಂದ ತನ್ನ ಮುಖವನ್ನು ಹಿತವಾಗಿ ತೀಡುತ್ತಾ ಭಾರವಾದ ಹೆಜ್ಜೆಗಳನ್ನೆಳೆದುಕೊಂಡು ಮನೆ ಕಡೆ ಹೊರಟ. ಅಮ್ಮನ ಅಕಾಲಿಕ ಸಾವು ಅವನ ನಗುವನ್ನು ಕಸಿದುಕೊಂಡಿತ್ತು. ಒಂದು ವಸ್ತುಗಳನ್ನು ಕಳೆದುಕೊಂಡಾಗಲೇ ಅದರ ಬೆಲೆ ನಮಗೆ ಅರಿವಾಗುತ್ತದೆ. ಸಂಬಂಧವೂ ಹಾಗೆ. ನನ್ನನ್ನು ಕಳೆದುಕೊಂಡಾಗಲೇ ನನ್ನ ಮಗನಿಗೆ ನನ್ನ ಬೆಲೆ ಗೊತ್ತಾಗುತ್ತೇನೋ ಅಂದ್ಕೊಂಡ್ರು ಅಮ್ಮ. ಹಿಂದೆ ಒಮ್ಮೆ ಮಗ ಪ್ರಸಾದ್ ಹೇಳಿದ್ದ, ಅಮ್ಮ, ಆ ಮುರುಕಲು ಮನೆಯಲ್ಲಿ ಏನಿದೆ? ನೀನು ಅಮೇರಿಕಾಕ್ಕೆ ಬಂದು ಬಿಡು, ಇಲ್ಲಿ ನಾನಿದ್ದೀನಿ, ನಿನ್ನ ಸೊಸೆ ಮೊಮ್ಮಗ ಇಲ್ಲಿದ್ದಾರೆ, ಅಲ್ಲಿ ನೀನೊಬ್ಬಳೇ ಏನು ಮಾಡ್ತೀಯ? ಆಗ ಅಮ್ಮ ಹೇಳಿದರು, ಪ್ರಸಾದ್, ಇದು ಮುರುಕಲೆ ಮನೆ ಅಲ್ಲ, ಇದು ನನ್ನ ಕನಸುಗಳ ಕುಟೀರ. ಇಲ್ಲಿ ನಿನ್ನ ಅಪ್ಪನ ನಗುವಿದೆ, ಅವರ ಸಿಡುಕಿನ ಮಾತುಗಳಿವೆ, ಅವರ ಗತ್ತಿನ ಓಡಾಟವಿದೆ. ನನ್ನ ಒಬ್ಬನೇ ಮಗ, ಮುದ್ದು ನಗುವಿದೆ, ಅಳುವಿದೆ, ಪುಟ್ಟ ಪುಟ್ಟ ಹೆಜ್ಜೆಗಳ ಗುರುತಿವೆ. ಅವುಗಳನ್ನು ಬಿಟ್ಟು ನಾನು ಹೇಗೆ ಬರಲಿ ಹೇಳು? ಮಗನ ನೆನಪಾಗಿ ಮತ್ತೆ ಫೋನ್ ಮಾಡಿದರು. ಎಷ್ಟೋ ಬಾರಿ ಫೋನ್ ಮಾಡಿದ ನಂತರ ಪ್ರಸಾದ್ ಫೋನ್ ಎತ್ತಿ, ಅಮ್ಮ, ನಾನು ಒಬ್ಬ ಇಂಪಾರ್ಟೆಂಟ್ ಮೀಟಿಂಗಲ್ಲಿ ಪುನಃ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬೇಡ ಅಂದ. ಏನಿಲ್ಲ ಕಣೋ, ಹಾಗೇನಿಲ್ಲ, ಸುಮ್ಮನೆ ಮಾಡಿದೆ. ಅಮ್ಮ, ನನ್ನ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊ, ನಾನೀಗೆ ಫ್ರೀ ಆಗಿಲ್ಲ, ಪ್ಲೀಸ್ ಅಂತ ಫೋನ್ ಕಟ್ ಮಾಡ್ದ. ನನ್ನ ಮಗ ನನ್ನಿಂದ ದೂರವಾಗುತ್ತಿದ್ದಾನೆ ಎನ್ನುವ ಕಳವಳ ಸತ್ಯವತಿ ಅಮ್ಮನವರ ಎದೆಯನ್ನು ತುಂಬಿಕೊಂಡಿತ್ತು. ಮೊಬೈಲ್ ಟೇಬಲ್ ಮೇಲಿಟ್ಟು ಅಡುಗೆ ಮನೆ ಕಡೆ ಹೊರಟು. ಯಾಕೋ ಏನು ಬಲಗಾಲಿನಲ್ಲಿ ಹುಳುಕು ಮೂಡಿದಂತಾಗಿ ನೋವಿನಿಂದ ಅಯ್ಯೋ ಅಮ್ಮ ಅಂತ ನಡುಗುತ್ತಾ ನೆಲದ ಮೇಲೆ ಕುಸಿರು. ಸಹಿಸಲಾರದಷ್ಟು ನೋವು ಅಮ್ಮನವರಿಗೆ. ಈಗ ಏನು ಮಾಡಬೇಕು ಅಂತ ತಿಳಿಯಲೇ ಇಲ್ಲ. ಹಾಗೆ ತೆವಳುತ್ತಾ ಬಂದು ಕೈ ಮುಂದೆ ಮಾಡಿ ಮೊಬೈಲ್ ಎತ್ತು ಮಗನಿಗೆ ಫೋನ್ ಮಾಡಿದರು. ಮಗ ಉತ್ತರಿಸಲೇ ಇಲ್ಲ. ಸತ್ಯವತಿ ಅಮ್ಮ ಹತಾಶೆಯಾದರು. ಯಾರಿಗೆ ಹೇಳಬೇಕು, ಸಹಾಯಕ್ಕೆ ಯಾರನ್ನು ಕೂಗಬೇಕು ಅಂತ ತಿಳಿಯಲಿಲ್ಲ. ಆಗಲೇ ಒಮ್ಮೆ ನೆನಪಾಗಿದ್ದು ಪಾರ್ಕ್ನ ಹುಡುಗ ಮಹೇಶ. ಹೀಗೋ ಅವನ ಫೋನ್ ನಂಬರ್ ಹುಡುಕಿ ಅವನಿಗೆ ಕಾಲ್ ಮಾಡಿದರು ಸತ್ಯವತಿ ಅಮ್ಮನವರ. ಸಂಕಟದ ಧ್ವನಿ ಕೇಳ್ತಾ ಹಾಗೆ ಮಹೇಶ ಇದ್ದ ಬದ್ದ ಕೆಲಸವನ್ನೆಲ್ಲ ಬದಿಗೆ ಹೊತ್ತಿ ಅವರ ಮನೆ ಕಡೆ ಓಡಿ ಬಂದಿದ್ದ. ಸತ್ಯವತಿ ಅಮ್ಮನ ಕಣ್ಣಲ್ಲಿ ನೀರು ತುಂಬಿಕೊಂಡು ಹಲ್ಲು ಕಚ್ಚಿ ಹಿಡಿದು ನರಳುತ್ತಾ ಕೂತಿದ್ದರು. ಅಮ್ಮ, ಹೆದರಬೇಡಿ ಎನ್ನುತ್ತಾ ಮಹೇಶ್ ಸಮೀಪದ ಆಸ್ಪತ್ರೆಗೆ ಫೋನ್ ಮಾಡಿ ಆಂಬುಲೆನ್ಸ್ ಬರಲು ಹೇಳ್ದ. ಅದು ಬರಲು ತಡವಾಗಲಿಲ್ಲ. ಮಹೇಶ್ ಸತ್ಯವತಿ ಅಮ್ಮನವರನ್ನ ತಾನೇ ಎತ್ತಿ ಆಂಬುಲೆನ್ಸ್ನಲ್ಲಿ ಮಲಗಿಸಿ ಆಸ್ಪತ್ರೆಗೆ ಕರೆದುಕೊಂಡು ಹೋದ. ಅಮ್ಮನವರನ್ನು ತುರ್ತು ವಿಭಾಗದಲ್ಲಿ ಅಡ್ಮಿಟ್ ಮಾಡಿದರು. ಕೂಡಲೇ ಆಪರೇಷನ್ ಮಾಡಲೇಬೇಕು ಅಂತ ವೈದ್ಯರು ಸಲಹೆ ಕೊಟ್ಟರು. 4 ಗಂಟೆಗಳ ಶಸ್ತ್ರಚಿಕಿತ್ಸೆಯ ನಂತರ ಆಪರೇಷನ್ ಥಿಯೇಟರ್ನಿಂದ ಹೊರ ಕರೆದು ತಂದಾಗ ವಾರ್ಡ್ಗೆ ಹಾಕಿದಾಗ ಅವರಿಗೆ ಇನ್ನೂ ಎಚ್ಚರ ಆಗಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಸತ್ಯವತಿ ಅಮ್ಮನವರಿಗೆ ಎಚ್ಚರವಾಯಿತು. ಚಿಕಿತ್ಸೆ ನೀಡಿದ ಸಿಸ್ಟರ್ ಓಡಿ ಬಂದು, ಅಮ್ಮ, ಈಗ ಹೇಗಿದ್ದೀರಾ ಅಂತ ಅವರ ಕೈಯನ್ನು ಹಿತವಾಗಿ ಹಿಡಿದು ಕೇಳಿದಳು. ಸತ್ಯವತಿ ಅಮ್ಮ ತಮ್ಮ ಸೋತ ಕಣ್ಣುಗಳನ್ನು ತೆರೆಯುತ್ತಾ ಚೆನ್ನಾಗಿದ್ದೀನಿ ಅಂತ ಕುತ್ತಿಗೆ ಅಲ್ಲಾಡಿಸಿದರು. ಅಮ್ಮ, ನಿಮ್ಮ ಮಗ ಸರಿಯಾದ ಸಮಯಕ್ಕೆ ನಿಮ್ಮನ್ನು ಆಸ್ಪತ್ರೆಗೆ ಕರೆತಂದರು. ನಿಮಗೆ ತುಂಬ ಅಪಾಯವಾಗಿತ್ತು. ನಿನ್ನೆಯಿಂದ ಮನೆಗೂ ಹೋಗದೆ ಇಲ್ಲೇ ಕೂಗಡಿಸುತ್ತಾ ಕೂತಿದ್ದಾರೆ ಅಂತ ಮಗನನ್ನು ಪಡೆದ ನೀವೇ ಪುಣ್ಯವಂತರು ಅಂತ ಒಂದೇ ಉಸಿರಿಗೆ ಹೇಳಿದಳು. ಸತ್ಯವತಿ ಅಮ್ಮ ಸಿಸ್ಟರ್ ಮಾತು ಕೇಳಿ ಅವರ ಸೋತು ಮುಖದಲ್ಲಿ ಕಣ್ಣು ಅರಳಿಸಿ ನಕ್ಕರು. ಅವರು ಹೊರಗಡೆ ಕುಳಿತಿದ್ದಾರೆ, ಬರೋ ಹೇಳಿದ್ದೇನೆ ಅಂತ ಸಿಸ್ಟರ್ ಹೇಳಿದಾಗ ಅಮ್ಮನವರ ಬಾಡಿದ ಕಂಗಳು ಬಾಗಿಲ ಕಡೆ ನೆಟ್ಟವು. ಮಹೇಶ್ ಬಂದು ಅಮ್ಮನ ಎದುರು ನಿಂತಾಗ ಅವನನ್ನು ನೋಡಿದ ಹಾಗೆ ಸತ್ಯವತಿ ಅಮ್ಮನವರ ಕಂಗಳು ತುಂಬಿಕೊಂಡವು. ಮಹೇಶ್ ಅವರ ಪಕ್ಕ ಬಂದು ಕುಳಿತು ಸ್ವಲ್ಪ ಹೊತ್ತು ಇಬ್ಬರು ಮಾತಿಲ್ಲದೆ ಕೂತರು. ಮಹೇಶ್, ನೀನು ಯಾವ ಜನ್ಮದಲ್ಲಿ ನನ್ನ ಮಗನಾಗಿದ್ದೀಯೋ ಕಂದ ಅಂತ ಅವನ ತಲೆ ಮೇಲೆ ತಮ್ಮ ನಡುಗುವ ಕೈಗಳನ್ನು ಆಡಿಸಿದ ಕ್ಷೀಣ ಧ್ವನಿಯಿಂದ ನುಡಿದರು. ಅಮ್ಮ, ಈಗ ಹೇಗಿದ್ದೀರಾ ಅಂತ ಪ್ರೀತಿಯಿಂದ ಕೇಳಿದ ಮಹೇಶ್. ಅಮ್ಮ ಇಂತಹ ಶರಣ್ ಕುಮಾರ್ ಅಲ್ಲ, ಅಮ್ಮನನ್ನು ಹೊತ್ತು ತಂದ ಆಸ್ಪತ್ರೆಗೆ ದಾಖಲು ಮಾಡಿದ ಕಲಿಯುಗದ ಶ್ರವಣ್ ಕುಮಾರ್. ರಾತ್ರಿಯೆಲ್ಲ ನಮ್ಮ ಜೊತೆ ಎಚ್ಚರವಾಗಿತ್ತು, ಮನೆಗೂ ಹೋಗಲಿಲ್ಲ. ರಾತ್ರಿಯೆಲ್ಲ ನಮಗೆ ಜೋಕ್ಸ್ ಹೇಳಿ ಮರೆತು ಹೋಗಿದ್ದ. ನಮ್ಮ ನಗುವನ್ನು ಮತ್ತೆ ನೆನಪಿಸಿದ ನಿಮ್ಮ ಮಗ. ನಮಗೆ ರಾತ್ರಿ ಕಳೆದಿದ್ದೇ ಗೊತ್ತಾಗದಂತೆ ಮಾಡಿದ ಅಂತ ಸಿಸ್ಟರ್ ಹೇಳಿದಳು. ದಿನಗಳು ಕಳೆದಂತೆ ಸತ್ಯವತಿ ಅಮ್ಮ ಚೇತರಿಸಿಕೊಳ್ಳುತ್ತಾ ಬಂದರು. ಆದರೆ 1 ತಿಂಗಳು ಎದ್ದು ಓಡಾಡೋ ಹಾಗಿಲ್ಲ. ಕಾಲಿನ ಪ್ಲಾಸ್ಟರ್ ತೆಗೆದ ಡಾಕ್ಟರ್ ಅಮ್ಮನಿಗೆ ದಿನ 10 ಹೆಜ್ಜೆ ಓಡಾಡೋಕ್ಕೆ ಹೇಳಿದರು. ಮಹೇಶ್ ಪ್ರತಿದಿನ ಸತ್ಯವತಿ ಅಮ್ಮನವರ ಕೈ ಹಿಡಿದು ನಡೆಸಿದ. ಅವರು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದರು. ಮಹೇಶ್ 1 ತಿಂಗಳು ಸತ್ಯವತಿ ಅಮ್ಮನವರ ಜೊತೆ ಅವರ ಮನೆಯಲ್ಲೇ ಇರಲು ನಿರ್ಧರಿಸಿದ. ಮಹೇಶ್ ಆಸ್ಪತ್ರೆ ಖರ್ಚಿಗಾಗಿ ನೀನು ನಿನ್ನ ಅಮ್ಮ ಸಾಯೋ ಮುನ್ನ ನಿನಗೆ ಕೊಟ್ಟಿದ್ದ ಚಿನ್ನದ ಸರವನ್ನು ಅಡ ಇಟ್ಟಿಯಂತೆ ಯಾಕಪ್ಪ ಅಂತ ಕೇಳಿದ್ರು ಅಮ್ಮ.
ಈಗಾಗಲೇ ನನ್ನ ಒಬ್ಬ ಅಮ್ಮನನ್ನು ಕಳೆದುಕೊಂಡಿದ್ದೀನಿ ಅಂತ ಮುಂದೆ ಮಾತನಾಡದೆ ಮೌನವಾದ. ಸತ್ಯವತಿ ಅಮ್ಮ ಕಪಾಟಿನಲ್ಲಿದ್ದ ಒಂದು ನೋಟಿನ ಕಟ್ಟನ್ನು ಹೊರಗೆ ತೆಗೆದು ಮೊದಲು ಆ ಚಿನ್ನದ ಸರ ಬಿಡಿಸಿಕೊಂಡು ಬಂದು ನನಗೆ ತಂದು ತೋರಿಸಬೇಕು ಅಂದರು. ಬೇಡಮ್ಮ, ಅದಕ್ಕೆ ಯಾಕೆ ಈಗ ಅವಸರ? ಮಹೇಶ್, ನನ್ನ ಬಳಿ ಸಾಕಷ್ಟು ಆಸ್ತಿ, ಅಂತಸ್ತು, ದುಡ್ಡು ಎಲ್ಲ ಇದೆ. ಆದರೆ ನನ್ನವರು ಎನ್ನೋಕೆ ಯಾರೂ ಇಲ್ಲದೆ ಕಡು ಬೆಡುವಿಯಂತೆ ಬದುಕ್ತಾ ಇದ್ದೀನಿ ಅಂದರು ಸತ್ಯವತಿ ಅಮ್ಮನವರ ಮಗ ಪ್ರಸಾದ್ ಹೇಗೋ ಸಮಯ ಮಾಡಿಕೊಂಡು ಅಮ್ಮನನ್ನ ನೋಡಲು ಬಂದಿದ್ದ. ಅಮ್ಮ, ನಿನಗೆ ವಯಸ್ಸಾಗಿದೆ, ಹುಷಾರಾಗಿರಬೇಕು ಅಂತ ನಿನಗೆ ಎಷ್ಟು ಬಾರಿ ಹೇಳಿದ್ದೀನಿ. ನನಗೆ ಎಷ್ಟು ಟೆನ್ಷನ್ ಇರುತ್ತೆ ಅಂತ ನಿನಗೆ ಗೊತ್ತಾ? ಒಂದು ನಿಮಿಷ ಕೂಡ ನಾನು ಫ್ರೀ ಇರಲ್ಲ ಅಂತ ರೇಗಾಡಿದ. ಬೇಕು ಅಂತ ಯಾರೂ ಬೀಳೋದಿಲ್ಲ, ಏನು ಕಾಲು ಜಾರಿ ಬಿದ್ದೆ ಕಣೋ ಅಂದರು ನೋವಿನಿಂದ. ಅದಕ್ಕೆ ಅಮ್ಮ, ನೀನು ಅಮೆರಿಕಕ್ಕೆ ಬಂದು ಬಿಡು ಅಂತ ಹೇಳೋದು. ಆಗ ಯಾವುದೇ ಟೆನ್ಷನ್ ಇರೋದಿಲ್ಲ. ಈ ಹಾಳು ಮನೆಯನ್ನು ಮಾರಿ ಅಮೆರಿಕಾದಲ್ಲಿ ಒಂದು ಮನೆ ಖರೀದಿ ಮಾಡೋಕೆ ನಿರ್ಧರಿಸಿದ್ದೀನಿ ಅಂತ ಪ್ರಸಾದ್ ತನ್ನ ನಿರ್ಧಾರವನ್ನು ತಿಳಿಸಿದ. ಲೋ, ಇದು ನೀನು ಹುಟ್ಟು ಬೆಳೆದ ಮನೆ ಕಣೋ. ಅಮ್ಮ ವಿರೋಧಿಸಿದರು. ಅಮ್ಮ, ಮೊದಲು ಈ ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ವರ್ಗಾಯಿಸು ಅಂತ ಒತ್ತಾಯ ಮಾಡಿದ ಪ್ರಸಾದ್. ನಾನು ಸಾಯೋವರೆಗೂ ಈ ಮನೆಯನ್ನು ಮಾರೋಕೆ ಬಿಡೋದಿಲ್ಲ. ಸತ್ಯವತಿ ಅಮ್ಮ ಕೂಡ ಹಠ ಮಾಡಿದರು. ಅಮ್ಮ, ಈ ಮನೆಯ ಮೇಲೆ ನನಗೂ ಸಮಾನ ಹಕ್ಕಿದೆ ಅಂದ. ಹೌದಾ ಪ್ರಸಾದ್, ನೀನು ಅಮೆರಿಕಾಗೆ ಯಾವಾಗ ಹೋಗ್ತೀಯ? ನಾನು ನಾಳೆನೇ ಹೋಗಬೇಕು. ಇವತ್ತೇ ಹೋಗೋದಾದರೆ ಹೊರಟು ಬಿಡು ಅಂತ ನಿಷ್ಠೂರವಾಗಿ ಹೇಳಿದರು ಸತ್ಯವತಿ ಅಮ್ಮ. ಅಷ್ಟರಲ್ಲಿ ಮಹೇಶ್ ಅಲ್ಲಿಗೆ ಬಂದು ಬ್ಯಾಂಕ್ ಕಾರ್ಡ್ ಮತ್ತು ದುಡ್ಡನ್ನು ಅಮ್ಮನ ಕೈಗೆ ಕೊಟ್ಟು ವಿಧೇಯದಿಂದ ಅಮ್ಮನ ಪಕ್ಕ ಕುಳಿತುಕೊಂಡ. ಪ್ರಸಾದ್, ಇವನೇ ಮಹೇಶ್ನ ನನ್ನ ಅಪಾಯದಿಂದ ಪಾರು ಮಾಡಿದವನು ಅಂತ ಮಹೇಶ್ನನ್ನು ಪರಿಚಯಿಸಿದರು. ಪ್ರಸಾದ್ ಅವನನ್ನು ನೋಡುತ್ತಾ, ಮಹೇಶ್, ನೀನೊಬ್ಬ ಬಡ ಹುಡುಗ, ಸ್ಕೂಲ್ ಮೇಷ್ಟ್ರು. ನೀನು ನನ್ನ ಅಂತಸ್ತನ್ನು ಅರಿತುಕೊಂಡು ಕುಳಿತುಕೊಳ್ಳಬೇಕು. ನನ್ನ ಅಮ್ಮ ಒಬ್ಬ ನಿವೃತ್ತ ಗೆಜಿಟೆಡ್ ಅಧಿಕಾರಿ ಮಡದಿ, ನೀನೊಬ್ಬ ಪಾರ್ಟ್ ಟೈಮ್ ಮಾಸ್ಟರ್ ಅಂತ ಕಟುವಾಗಿ ಹೇಳಿದ. ಮಹೇಶ್ಗೆ ಸಿಡ್ಲು ಬಡದಂತೆ ಕುಳಿತಲ್ಲಿಂದ ಎದ್ದು ನಿಂತು ಬಿಟ್ಟ. ಪ್ರಸಾದ್ನ ಒಂದೊಂದು ಮಾತು ಈಟಿಯಂತೆ ಅವನ ಹೃದಯಕ್ಕೆ ಇಳಿದು ನಾಟಿತ್ತು. ಅಮ್ಮ, ನೀನು ಬಹುಬೇಗ ಮರಳಾಗಿ ಬಿಡ್ತೀಯ. ನಿನ್ನನ್ನು ಮರಳು ಮಾಡೋದು ತುಂಬ ಸುಲಭ. ಯಾರಾದರೂ ನಾಲ್ಕು ಒಳ್ಳೆಯ ಮಾತು ಆಡಿದರೆ ಸಾಕು, ಕರಗಿ ಹೋಗಿ ಬಿಡ್ತೀಯ. ಅವರಿಗೆ ಬ್ಯಾಂಕ್ ATM ಕಾರ್ಡ್ ಕೂಡ ಕೊಟ್ಟಿದ್ದೀಯಾ ಅಂತ ಕಿರಿಕಾಡಿದ ಪ್ರಸಾದ್. ನನ್ನ ದುಡ್ಡು, ನನ್ನ ಕಾಸು, ನನ್ನ ಮನಸ್ಸು ಬಂದವರಿಗೆ ಕೊಡುತ್ತೇನೆ. ನಾನು ಕಾಲು ಮುರ್ಕೊಂಡು ಮಲಗಿದ್ದಾಗ ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾದವನೇ ಈ ಮಹೇಶ್, ನೀನಲ್ಲ. ನೀನು 10 ದಿನ ಆದಮೇಲೆ ಬಂದಿದ್ದೀಯ ಎನ್ನುವ ಸತ್ಯವತಿ ಅಮ್ಮನ ಮಾತುಗಳು ಗಂಟಲುಬ್ಬಿ ಬಂದಿದ್ದು. ಪ್ರಸಾದ್ ಮನಸ್ಸಿಗೆ ನೋವುಂಟು ಮಾಡುವ ಮಾತು ಕೇಳಿ ಮಹೇಶ್ಗೆ ತುಂಬ ಸಂಕಟವಾಯಿತು. ಮಾತನಾಡದೆ ಅಲ್ಲಿಂದ ಎದ್ದು ಹೊರಟು ನಿಂತ. ಹೋಗಬೇಡ ಅಂತ ಸತ್ಯವತಿ ಅಮ್ಮ ಜೋರಾಗಿ ಕೂಗಿದರು. ಮಹೇಶ್ ಅವರ ಮಾತಿಗೆ ಕಿವಿಗೊಡದೆ ತಿರುಗಿಯೂ ನೋಡದೆ ಮನೆಯಿಂದ ಹೊರಟು ಹೋದ. ಪ್ರಸಾದ್ 2 ದಿನ ಬಿಟ್ಟು ಅಮೆರಿಕಕ್ಕೆ ಹೊರಟು ಹೋದ. ಮಹೇಶ್ ಕೂಡ ಸತ್ಯವತಿ ಅಮ್ಮನವರ ಮನೆಯತ್ತ ಬರಲಿಲ್ಲ. ಸತ್ಯವತಿ ಅಮ್ಮ ತುಂಬ ನೋವು ಅನುಭವಿಸಿದರು. ಅಮೆರಿಕಕ್ಕೆ ಹೋದ 4 ದಿನಗಳ ನಂತರ ಪ್ರಸಾದ್ ಫೋನ್ ಮಾಡಿದ. ಅಮ್ಮ, ನಾಳೆ ನನ್ನ ಸ್ನೇಹಿತ ಅಡ್ವೊಕೇಟ್ ಆನಂದ್ಗೆ ಬರಲು ಹೇಳಿದ್ದೇನೆ. ನಮ್ಮ ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಬದಲಾಯಿಸೋಕೆ ಪೇಪರ್ಸ್ ರೆಡಿ ಮಾಡೋಕೆ ಬರ್ತಾನೆ. ಅದಕ್ಕೆ ನಿನ್ನ ಸೈನ್ ಮಾಡಬೇಕು ಅಷ್ಟೇ. ಹಾಗೆ ಬಿಟ್ಟರೆ ಆಸ್ತಿ ದುಡ್ಡು ಎಲ್ಲ ನನಗೆ ಹೇಳಿದೆ ಮತ್ತೊಬ್ಬರಿಗೆ ದಾನ ಮಾಡಿಬಿಡ್ತೀಯಾ ಅಂದ. ಸತ್ಯವತಿ ಅಮ್ಮ ಮಗನ ಮಾತಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಫೋನ್ ಕಟ್ ಮಾಡಿದರು. ತಕ್ಷಣ ಮಹೇಶ್ಗೆ ಫೋನ್ ಮಾಡಿ, ಮಗ ಮಹೇಶ, ಯಾಕೆ ಈ ಅಮ್ಮನ ಮೇಲೆ ಬೇಜಾರಾಯಿತಾ? ನೀನು ಮನೆಗೆ ಬಂದು 4 ದಿನಗಳಾಯಿತು, ಒಂದು ಫೋನ್ ಕೂಡ ಮಾಡಿಲ್ಲ. ನೀನು ಮನೆಗೆ ಬಾ ಕಂದ ಅಂತ ಕರೆದರು. ಅಮ್ಮನವರ ಧ್ವನಿಯಲ್ಲಿ ನೋವಿತ್ತು. ಅಮ್ಮ, ಸ್ಕೂಲಲ್ಲಿ ಮಕ್ಕಳ ವಾರ್ಷಿಕ ಪರೀಕ್ಷೆಗಳು ನಡೀತಿವೆ, ಅಂದರೆ ಸಂಜೆ ಬರ್ತೀನಿ ಅಂದ. ಇಲ್ಲ ಮಹೇಶ್, ಸಂಜೆ ಅಂದರೆ ತುಂಬ ಲೇಟಾಗುತ್ತೆ. ಒಂದು 10 ನಿಮಿಷ ಬಂದು ಹೋಗು ಅಷ್ಟೇ, ಬರ್ತೀಯ ಅಲ್ವಾ ಅಂತ ದೀನವಾಗಿ ಕೇಳಿದರು. ಮಹೇಶ್ ಮಾತನಾಡಲಿಲ್ಲ. 10 ನಿಮಿಷದಲ್ಲಿ ಮನೆಗೆ ಬಂದು ಸತ್ಯವತಿ ಅಮ್ಮನವರ ಪಾದ ಸ್ಪರ್ಶಿಸಿ ಎದುರು ಬಂದು ಕುಳಿತ ಸತ್ಯವತಿ ಅಮ್ಮ ಮಹೇಶ್ನ ಮುಖವನ್ನು ಗಮನಿಸಿದರು. ಮಹೇಶ್ ಮಾತ್ರ ಮುಖ ಬಗ್ಗಿಸಿ ಕುಳಿತಿದ್ದ. ಮಹೇಶ್, ನನ್ನ ಮಗನ ಮಾತುಗಳಿಂದ ನಿನಗೆ ನೋವಾಗಿದೆ ಅಂತ ನನಗೆ ಗೊತ್ತು. ಅವನಿಗೆ ದುಡ್ಡಿನ ದುರಹಂಕಾರ ಹಾಗೆ ಮಾತನಾಡಿಸುತ್ತೆ ಅಂತ ಅವನನ್ನು ಸಮಾಧಾನ ಮಾಡಿದರು. ಅಷ್ಟರಲ್ಲಿ ಪ್ರಸಾದ್ನ ಅಡ್ವೊಕೇಟ್ ಆನಂದ್ ಸತ್ಯವತಿ ಅಮ್ಮನವರ ಮನೆಗೆ ಬಂದು, ಓ ಆನಂದ್, ಬಾಪ್ಪ ಅಂತ ನಗುತ್ತಾ ಬರಮಾಡಿಕೊಂಡರು. ಆನಂದ್, ನನ್ನನ್ನು ಅಪಾಯದಿಂದ ಪಾರು ಮಾಡಿದವನು ಈ ಮಹೇಶ. ಈತನ ಹಿತೈಷಿಯಲ್ಲ, ನನ್ನ 2ನೇ ಮಗ ಅಂತ ಹೇಳಿದರು. ಆಗ ಮಹೇಶ ಎದ್ದು ನಿಂತು ಆನಂದ್ಗೆ ಹಲೋ ಹೇಳಿ, ಅಮ್ಮ, ನನ್ನ ಸ್ಕೂಲ್ಗೆ ಲೇಟ್ ಆಗುತ್ತೆ ಅಂತ ಗೋಡೆಯ ಗಡಿಯಾರದತ್ತ ನೋಡುತ್ತಾ ಹೊರಡಲು ರೆಡಿಯಾದ. ಆಯ್ತಪ್ಪ ಮಹೇಶ, ನೀನು ಹೊರಡು, ಸಂಜೆ ಬರೋದು ಮಾತ್ರ ಮರಿಬೇಡ ಅಂದರು. ಅಡ್ವೊಕೇಟ್ ಆನಂದ್ ಎಲ್ಲವನ್ನೂ ವಿವರವಾಗಿ ಹೇಳಿದ. ಆತ ಹೇಳಿದ ಕಡೆಯೆಲ್ಲ ಸತ್ಯವತಿ ಅಮ್ಮ ಪತ್ರಕ್ಕೆ ಸಹಿ ಮಾಡಿಕೊಟ್ಟರು. 2 ದಿನಗಳು ಕಳೆದು ಮುಂಜಾನೆ ಜಾಗಿಂಗ್ಗೆ ಹೋಗಬೇಕೆಂದು ಮಹೇಶ್ ರೆಡಿ ಆಗ್ತಿದ್ದ. ಆಗ ಸತ್ಯವತಿ ಅಮ್ಮನವರ ಫೋನ್ ಬಂದಿತ್ತು. ಹೇಳಿ ಅಮ್ಮ, ನೀವೀಗ ಹುಷಾರಾಗಿದ್ದೀರಲ್ವಾ? ಇವತ್ತು ನೀವು ವಾಕಿಂಗ್ಗೆ ಬರಲೇಬೇಕು. ಆರೋಗ್ಯದ ನೆಪವೊಡ್ಡಿ ಮನೆಯಲ್ಲಿ ಮುಸುಕು ಎಳೆದುಕೊಂಡು ಮಲಗಬೇಡಿ. ಬೇಗ ಬನ್ನಿ, ನಿಮಗಾಗಿ ಉದ್ಯಾನವನದಲ್ಲಿ ಕಾಯುತ್ತಿರುತ್ತೇನೆ. ನಿಂಬೆ ಪಾನಕ ಮರಿಬೇಡಿ ಮತ್ತೆ ಅಂತ ಫೋನ್ ಕಟ್ ಮಾಡಬೇಕು ಎನ್ನುವಷ್ಟರಲ್ಲಿ ಮಹೇಶ್, ನಾನು ಅಮ್ಮ ಅಲ್ಲ, ಅಡ್ವೊಕೇಟ್ ಆನಂದ್. ಸತ್ಯವತಿ ಅಮ್ಮನವರ ಮೊಬೈಲ್ನಲ್ಲಿ ಅಡ್ವೊಕೇಟ್ ಆನಂದ್ನ ಧ್ವನಿ ಕೇಳಿ ಮಹೇಶ್ ವಿಚಲಿತನಾದ. ಗುಡ್ ಮಾರ್ನಿಂಗ್ ಆನಂದ್ ಸರ್. ಮಹೇಶ್, ಬೇಗ ಅಮ್ಮನ ಮನೆಗೆ ಬನ್ನಿ. ಯಾಕೆ ಸರ್? ಮಹೇಶ್ ಕಾತುರದಿಂದ ಕೇಳಿದ. ರಾತ್ರಿ ಅವರ ಪ್ರಾಣ ಹೋಗಿದೆ. ಅದು ಅಮ್ಮ ಇನ್ನಿಲ್ಲ.
ರಾತ್ರಿ ಅವರ ಪ್ರಾಣ ಹೋಗಿದೆ. ಮಹೇಶ್ ದಿಗ್ಭ್ರಾಂತನಾಗಿ ಎಲ್ಲವನ್ನೂ ಬಿಟ್ಟು ಸತ್ಯವತಿ ಅಮ್ಮನವರ ಮನೆಯತ್ತ ಓಡಿದ. ಸತ್ಯವತಿ ಅಮ್ಮ ಚಿರನಿದ್ರೆಯಲ್ಲಿ ಮಲಗಿದ್ದರು. ಮಹೇಶ್ ಅಮ್ಮನ ಪಾದಗಳ ಬಳಿ ಹೋಗಿ ಕುಳಿತು ಬಿಕ್ಕಿ ಬಿಕ್ಕಿಯತ್ತ ಅಳುವಿಗೆ ಮೀರಿದ ಶೋಕ ಅವನ ಎದೆ ಹಿಂಡಿತ್ತು. ಎಷ್ಟೋ ಸಮಯ ಕಳೆದ ನಂತರ ಅಡ್ವೊಕೇಟ್ ಆನಂದ್ ಮಹೇಶನ ಪಕ್ಕ ಕರೆದು ಅವನ ಕೈಗೆ ಒಂದು ಲಕೋಟೆ ಕೊಟ್ಟು, ಇದು ಅಮ್ಮ ಕೊಟ್ಟ ಪತ್ರ, ಇದನ್ನು ಓದಿ ಅಂದ. ಪತ್ರದಲ್ಲಿತ್ತು, ಮಗನೇ ಮಹೇಶ, ನಿನಗೆ ಹೇಳಿಯೇ ಹೋಗಬೇಕು ಅನ್ನೋ ಆಸೆ ನನಗಿದೆ ಕಣೋ. ಆದರೆ ವಿಧಿ ನಿನ್ನ ಕೈಯಿಂದ ನನ್ನ ಬಾಯಿಗೆ ಒಂದು ಅಗುಳು ನೀರು ಕುಡಿಯೋದಕ್ಕೂ ಸಮಯ ಅವಕಾಶ ಕೊಡಲಿಲ್ಲ ಕಣಯ್ಯ. ನಿನ್ನೆ ನನ್ನ ಮಗ ಎಲ್ಲ ಕರ್ಮಗಳಿಗೆ ನೀನೇ ಮಾಡಬೇಕು. ಇದು ನನ್ನ ಅಂತಿಮ ಆಸೆ ಕಣೋ. ನಾನು ಹೆತ್ತು ಹೊತ್ತು ಲಾಲಿಸಿದ ಮಗನಲ್ಲ ನೀನು. ನನ್ನ ಹೊಟ್ಟೆಯಿಂದ ನೀನು ಹುಟ್ಟಲಿಲ್ಲ ಅಷ್ಟೇ, ಹೊಟ್ಟೆಯಿಂದ ಹುಟ್ಟಿದವರು ಮಾತ್ರ ಮಕ್ಕಳಲ್ಲ. ನೀನು ನನ್ನ ನಿಜವಾದ ಮಗ. ನನ್ನ ಅಂತ್ಯಕ್ರಿಯೆ ವೆಚ್ಚಕ್ಕಾಗಿ ಆನಂದ್ ಕೈಲಿ ದುಡ್ಡು ಕೊಟ್ಟಿದ್ದೀನಿ. ಪತ್ರ ಓದಿ ಮುಗಿಸುತ್ತಿದ್ದಂತೆ ಆನಂದ್ ದುಡ್ಡು ತಂದು ಕೊಟ್ಟ. ಮಹೇಶ್ ಸತ್ಯವತಿ ಅಮ್ಮನವರ ಎಲ್ಲ ಅಂತಿಮ ಸಂಸ್ಕಾರಗಳನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿ ಮುಗಿಸಿದ. ಕೊನೆಯ ದಿನದ ಕಾರ್ಯವೆಲ್ಲ ಮುಗಿಸಿದ ಮಹೇಶ್ಗೆ ಆತ್ಮೀಯವಾಗಿ ಪ್ರೀತಿಸುತ್ತಿದ್ದ ಮತ್ತೊಂದು ಜೀವ ದೂರವಾಯಿತಲ್ಲ ಅಂತ ಸಂಕಟದಿಂದ ಕಣ್ಣು ತುಂಬಿಕೊಂಡ. ಮಹೇಶ್ ತೀರಾ ಮೌನಿಯಾಗಿದ್ದ. ಅಮ್ಮನ ನೆನಪಾದಾಗಲೆಲ್ಲ ಅವರು ಬರ್ತಿದ್ದ ಉದ್ಯಾನವನಕ್ಕೆ ಹೋಗಿ ಅವರು ಕುಳಿತುಕೊಳ್ಳುತ್ತಿದ್ದ ಕಲ್ಲು ಬೆಂಚಿನ ಮೇಲೆ ಸಾಕಷ್ಟು ಸಮಯ ಕುಳಿತಾ ಇದ್ದ. ಅಂದು ಯಾರೋ ಎದುರಿಗೆ ನಿಂತಂತಾಗಿ ಮಹೇಶ್ ತಲೆ ಎತ್ತಿ ನೋಡಿದ. ಕರಿ ಕೋಟ್ ಧರಿಸಿದ್ದ ಅಡ್ವೊಕೇಟ್ ಆನಂದ್ ನಗುತ್ತಾ ನಿಂತಿದ್ದ. ಅಮ್ಮ ನನಗೆ ಹೇಳಿದ್ರು, ನೀವು ಮುಂಜಾನೆ ಇದೇ ಪಾರ್ಕ್ನಲ್ಲಿ ಸಿಗ್ತೀರಾ ಅಂತ. ಆನಂದ್ ಮಾತಿಗೆ ಮಹೇಶ್ ನಕ್ಕ. ಆನಂದ್ ಮಹೇಶ್ ಪಕ್ಕ ಬಂದು ಕುಳಿತು, ಅಮ್ಮ ಸಾಯೋ ಮೊದಲು ಅವರ ಎಲ್ಲ ಆಸ್ತಿ ನಿಮ್ಮ ಹೆಸರಿಗೆ ಮಾಡಿ ಹೋಗಿದ್ದಾರೆ. ಈ ಮನೆ ಈಗ ನಿಮ್ಮದು. ಅದು ನಿಮ್ಮನ್ನು ಪರಿಚಯಿಸಲೆಂದೇ ನಾನು ಬಂದಾಗ ನಿಮ್ಮನ್ನು ಮನೆಗೆ ಕರೆಸಿಕೊಂಡಿದ್ದರು ಅಂದ. ಆನಂದ್ ಮಾತು ಕೇಳಿ ಮಹೇಶ್ಗೆ ಗಾಬರಿಯಾದ. ಆನಂದ್, ಇದು ಮಾತ್ರ ಅಸಾಧ್ಯ. ನನಗೆ ಅಮ್ಮ ಮಮತೆ ಮೇಲೆ, ಅವರ ಪ್ರೀತಿಯ ಮೇಲೆ ಮಾತ್ರ ನನ್ನ ಹಕ್ಕಿದೆ. ಆದರೆ ಅವರ ಆಸ್ತಿಯ ಮೇಲೆ ಅಲ್ಲ. ನಮ್ಮಮ್ಮನೇ ಈಗ ಇಲ್ಲ. ಅವರ ಆಸ್ತಿಯನ್ನು ತಗೊಂಡು ನಾನೇನು ಮಾಡಲಿ? ದಯವಿಟ್ಟು ಬೇಡ ಆನಂದ್. ಅದು ಅಮೇರಿಕಾದಲ್ಲಿರೋ ಅವರ ಮಗನಿಗೆ ಸೇರಿದ ಆಸ್ತಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂದ. ಅಲ್ಲಿಂದ ಮೇಲಕ್ಕೆದ್ದ ಮಹೇಶ್. ಮಹೇಶ್, ನೀವು ಹೀಗೆ ಹೇಳ್ತೀರಾ ಅಂತ ಅಮ್ಮನಿಗೆ ಗೊತ್ತಿತ್ತು. ಅದಕ್ಕಾಗಿ ಮತ್ತೊಂದು ಓಲೆ ಬರೆದು ಕೊಟ್ಟಿದ್ದಾರೆ ಅಂತ ಪತ್ರವೊಂದನ್ನು ಕೊಟ್ಟ. ಆ ಎರಡನೇ ಪತ್ರದಲ್ಲಿ, ಮಹೇಶ್, ನನಗೆ ಗೊತ್ತು ಕಣೋ, ಆಸೆಗಾಗಿ ನೀ ನನ್ನ ಬಳಿ ಬರಲಿಲ್ಲ ಅಂತ. ಅದು ಯಾಕೋ ಗೊತ್ತಿಲ್ಲ, ನಿನ್ನ ನೋಡಿದಾಗಿಂದ ನನ್ನ ಮಾತು ಹೃದಯ ಸೋತು ಹೋಗಿತ್ತು. ನಿನ್ನ ಆ ತುಂಟ ನಗು ನನ್ನ ಮಾತೃತ್ವವನ್ನೇ ಉತ್ತೇಜಿಸುತ್ತಿತ್ತು. ಯಾವ ಜನ್ಮದ ಮಗನೋ ನೀನು. ನನ್ನ ಬಳಿ ಬಂದೆ. ಹಸು ತನ್ನ ಕರುವಿಗಾಗಿ ಕಂದಂತೆ ಪ್ರತಿದಿನ ನನಗಾಗಿ ಕಾತುರದಿಂದ ಕಾಯ್ತಿದ್ದೆ. ನಿನ್ನ ಪ್ರೀತಿ ನನ್ನನ್ನು ಬಂಧಿಸಿಟ್ಟಿತ್ತು ಕಣೋ. ನಿನಗೆ ಹೇಳಿ ಹೋಗುವಷ್ಟು ಕಾಲಾವಕಾಶ ದೇವರು ನನಗೆ ಕೊಡಲಿಲ್ಲ. ಆದರೆ ಏನಂತೆ, ನಾನು ನಿನ್ನ ಮನಸ್ಸಿನಲ್ಲಿ ಸದಾ ಇರ್ತೇನೆ. ಅಮ್ಮ ಕೊಟ್ಟ ಉಡುಗೊರೆನ ಬೇಡ ಅನ್ನಬಾರದು. ನೀನು ಶರಣ್ ಕುಮಾರ್ ಅಲ್ಲ ಕಣೋ, ನನ್ನ ಪಾಲಿನ ಮುದ್ದು ಶ್ರವಣಕುಮಾರ. ನಾನಿಂದ ಆ ಮನೆ ನಿನ್ನ ಬಡ ವಿದ್ಯಾರ್ಥಿಗಳ ಪಾಠಕ್ಕಾಗಿ ಉಪಯೋಗಿಸಬೇಕು. ನೀನು ಸದಾ ಹೀಗೆ ನಗುನಗುತ್ತಾ ಇರು. ಈ ಅಮ್ಮನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರುತ್ತೆ. ನಾನಿನ್ನೂ ಬರಲಿ ಮಗನೇ. ಮಹೇಶ್ ಸಂತತ ಕಂಬನಿಗಳು ಅಷ್ಟೇ ಅದಕ್ಕೆ ಉತ್ತರವಾಗಿತ್ತು. ಧನ್ಯವಾದಗಳು ವೀಕ್ಷಕರೇ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಮರೆಯದೇ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ. ಮತ್ತೊಂದು ಉತ್ತಮ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಆರೋಗ್ಯವಾಗಿರಿ, ಖುಷಿಯಾಗಿರಿ.